ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನು ಆಲ್ರೆಡಿ ಒಂದು ವಿಡಿಯೋ ಟ್ರೇಡಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ನೆಕ್ಸ್ಟ್ ವಿಡಿಯೋ ಇವತ್ತೇ ಹಾಕ್ತಿದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ವಿಡಿಯೋ ಅಪ್ಡೇಟ್ ಆಗ್ತಾ ಇರ್ತದೆ. ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತಾ ಹೋಗ್ತೇನೆ, ಈಸಿಯಲ್ಲಿ ಮಾಡ್ತಾ ಹೋಗ್ತೇನೆ. ನೀವು ಪ್ರತಿಯೊಂದು ವಿಡಿಯೋವನ್ನು ಕರೆಕ್ಟಾಗಿ ನೋಡ್ತಾ ಹೋದ್ರೆ ನಿಮಗೆ ಟ್ರೇಡಿಂಗ್ ಈಸಿಯಲ್ಲಿ ತಿಳಿಯುತ್ತದೆ. ಹಾಗೆ ನಾನು ಇದರಲ್ಲಿ ಈಗ ಚಾಟ್ ಬಾಕ್ಸಿಗೆ ಬರ್ತೇನೆ. ನಾನು ಅರ್ಧ ಟೂಲ್ಸ್ ಹೇಳಿಕೊಟ್ಟಿದ್ದೇನಲ್ಲ ಫಸ್ಟ್ ವಿಡಿಯೋ ನೋಡದವರು ಫಸ್ಟ್ ವಿಡಿಯೋ ನೋಡಿ, ಅರ್ಥ ಆಗ್ತದೆ. ಅದರದ್ದು ನೆಕ್ಸ್ಟ್ ಪಾರ್ಟ್ ಈಗ ಮಾಡ್ತಿದ್ದೇನೆ. ಇದರಲ್ಲಿ ಫಸ್ಟಿಗೆ ನಾನು ಇದರಲ್ಲಿ ನನ್ನ ವೆಬ್ ಕ್ಯಾಮ್ ಸ್ಮಾಲ್ ಮಾಡ್ತೇನೆ ಅಷ್ಟೇ. ಓಕೆ, ನೆಕ್ಸ್ಟ್ ಇದರಲ್ಲಿ ಚಾಟ್ ಬಾಕ್ಸಿಗೆ ಬನ್ನಿ. ಚಾಟ್ ಬಾಕ್ಸ್ ಅಲ್ಲಿ ನಾನು ಇದೆಲ್ಲ ಹೇಳಿಕೊಟ್ಟಿದ್ದೇನೆ ಫಸ್ಟ್ ವಿಡಿಯೋದಲ್ಲಿ. ನೋಡದವರು ಫಸ್ಟ್ ವಿಡಿಯೋ ನೋಡಿ. ಚಾಟ್ ಬಾಕ್ಸ್ ಆದ್ಮೇಲೆ ಟೈಮಿಂಗ್ಸ್ ಮತ್ತೆ ಇದು ಇಂಡೆಕ್ಸ್ ಬಗ್ಗೆ ಹೇಳಿದ್ದೇನೆ. ಈಗ ನಾನು ಇದನ್ನು ಮೂವ್ ಮಾಡುವ ಬಗ್ಗೆ ಹೇಳ್ತಿದ್ದೇನೆ. ಇಲ್ಲಿ ಮೌಸ್ ಪಾಯಿಂಟರ್ ಇಟ್ರೆ ಇಲ್ಲಿ ಮೌಸ್ ಪಾಯಿಂಟರ್ ಇಂದ ಹೀಗೆ ಹ್ಯಾರೋ ಮಾರ್ಕ್ ಬರ್ತದೆ. ಇದನ್ನು ಕ್ಲಿಕ್ ಮಾಡಿ ಹೀಗೆ ಮೂವ್ ಸಹ ಮಾಡಬಹುದು. ಇದರಲ್ಲಿ ಕೆಳಗೆ ಸಹ ಆಪ್ಷನ್ ಇದೆ ನೋಡಿ. ಹೀಗೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಮ್ಗೆ ಕೆಳಗೆ ಸಹ ಆಪ್ಷನ್ ಸಿಗ್ತದೆ. ಇದರಲ್ಲಿ ಪೊಸಿಷನ್, ಆರ್ಡರ್, ಕ್ಲೋಸ್ಡ್ ಪೊಸಿಷನ್, ಫಂಡ್ಸ್, ಪೋರ್ಟ್ಫೋಲಿಯೋ ಹೀಗೆ ಇದೆ. ಇದು ನಂದು ಎರಡನೇ ಅಕೌಂಟ್ ವೀಕ್ಷಕರೇ. ನಂದು ನಾನು ಟ್ರೇಡಿಂಗ್ ಮಾಡೋದು ಬೇರೆ ಅಕೌಂಟ್ ಅಲ್ಲಿ. ಇದರಲ್ಲಿ ಅಪರೂಪಕ್ಕೆ ಒಂದೊಂದ್ಸಲ ಟ್ರೇಡಿಂಗ್ ಮಾಡ್ತೇನೆ. ಇದರಲ್ಲಿ ನಾನು ಜಾಸ್ತಿ ಅಮೌಂಟ್ ಹಾಕಿಟ್ಟಿಲ್ಲ. ಇದು ನಾನು ಹೀಗೆ ಟೀಚಿಂಗ್ ಮಾಡ್ಲಿಕ್ಕೆ ಈ ಅಕೌಂಟ್ ಯೂಸ್ ಮಾಡ್ತೇನೆ. ಇದರಲ್ಲಿ ಪೊಸಿಷನ್ ಈ ತರ ತೋರಿಸ್ತದೆ. ಪೊಸಿಷನ್ ಅಲ್ಲಿ ನೀವು ಇದು ಆರ್ಡರ್ ಪ್ಲೇಸ್ ಆಗ್ತದಲ್ಲ, ನಿಮ್ದು ಟ್ರೇಡಿಂಗ್ ಮಾಡುವಾಗ ಆರ್ಡರ್ ಪ್ಲೇಸ್ ಆದದ್ದು ಈ ಪೊಸಿಷನ್ ಅಲ್ಲಿ ತೋರಿಸ್ತದೆ. ನಂದೀಗ ಒಂದು ಹೋಲ್ಡಿಂಗ್ ಅದು ನಾನು ಸೆಲ್ ಮಾಡಿದ್ದೆ, ಆಗ ಅದು ಇದರಲ್ಲಿ ತೋರಿಸ್ತಾ ಇದೆ ನೋಡಿ. ಇದನ್ನೇನ್ ಮಾಡ್ಬೇಕಂತಿಲ್ಲ, ಅದು ತನ್ನಷ್ಟಕ್ಕೆ ಈ ದಿವಸ ಮುಗ್ದಾದ್ಮೇಲೆ ಅದು ತನ್ನಷ್ಟಕ್ಕೆ ಕ್ಲೋಸ್ ಆಗ್ತದೆ. ನಾವು ಇಂಟರ್ಡೇ ತೆಗ್ದಾಗ 9:15 to 3:15 ಅದು ನಾವು ಇಂಟರ್ಡೇ ಮಾಡುದಲ್ವಾ. ಆವಾಗ ನೀವು ಇದು ಪೊಸಿಷನ್ ಅನ್ನು ಕ್ಲೋಸ್ ಮಾಡ್ಲೇಬೇಕು. 3:15 ಒಳಗಡೆ ಇದು ಪೊಸಿಷನ್ ಕ್ಲೋಸ್ ಆಗ್ಲೇಬೇಕು. ಕ್ಲೋಸ್ ಆಗದಿದ್ರೆ ನಿಮ್ಗೆ ಲಾಸ್ ಆಗ್ಬಹುದು. ಹಾಗೆ ಇಡೀ ದಿವಸ ಇಡಲ್ಲ ಟ್ರೇಡಿಂಗ್ ಒಂದು 5 minutes ಅಲ್ಲಿ ಆಗಿ ಹೋಗ್ತದೆ. ಹಾಗೆ ಒಂದ್ ವೇಳೆ ನೆನಪಿಲ್ಲದೆ ನೀವು ಪೊಸಿಷನ್ ಕ್ಲೋಸ್ ಮಾಡದಿದ್ರೆ ಲಾಸ್ಟಿಗೆ ಒಂದ್ಸಲ ನೀವು ಪೊಸಿಷನ್ ನಿಮ್ದು ಕ್ಲೋಸ್ ಆಗಿದೆ ಅಂತ ನೋಡಿ ಮತ್ತೆ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಹೈಡ್ ಪ್ಯಾನಲ್ ಅಂತ ಇದೆ ನೋಡಿ. ಇಲ್ಲಿ ಕೆಳಗೆ ಇಲ್ಲಿ ಹೈಡ್ ಪ್ಯಾನಲ್ ಕ್ಲಿಕ್ ಮಾಡಿದಾಗ ಇದು ಪ್ಯಾನಲ್ ಹೈಡ್ ಆಗ್ತದೆ. ಪುನಃ ಬೇಕಂತಿದ್ರೆ ಇಲ್ಲಿ ಪುನಃ ಹ್ಯಾರೋ ಮಾರ್ಕ್ ಇದೆ ನೋಡಿ, ಶೋ ಪ್ಯಾನಲ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿ ಪ್ಯಾನಲ್ ಪುನಃ ಶೋ ಆಗ್ತದೆ. ಇಲ್ಲಿ ನಿಮ್ಗೆ ಇದು ಫುಲ್ ಸ್ಕ್ರೀನ್ ಅಲ್ಲಿ ಪ್ಯಾನಲ್ ಬೇಕಂತಿದ್ರೆ, ಇದು ಪೊಸಿಷನ್, ಆರ್ಡರ್, ಫಂಡ್ ಇದೆಲ್ಲ ನೋಡ್ಬೇಕಂತಿದ್ರೆ ಇದರಲ್ಲಿ ಫುಲ್ ಮ್ಯಾಕ್ಸಿಮೈಸ್ ಪ್ಯಾನಲ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಫುಲ್ ಇದರಲ್ಲಿ ತೋರಿಸ್ತದೆ ನೋಡಿ, ಕ್ಲೋಸ್ಡ್ ಪೊಸಿಷನ್. ಇವತ್ತು ನಾನು ಟ್ರೇಡ್ ಮಾಡ್ಲಿಲ್ಲ ಇದರಲ್ಲಿ, ಇನ್ನೊಂದು ಇದರಲ್ಲಿ ಟ್ರೇಡ್ ಮಾಡಿದ್ದೇನೆ, ಹಾಗಾಗಿ ಇದರಲ್ಲಿ ಪೊಸಿಷನ್ ತೋರಿಸ್ತಿಲ್ಲ, ಕ್ಲೋಸ್ಡ್ ಪೊಸಿಷನ್ ತೋರಿಸ್ತಿಲ್ಲ. ಆರ್ಡರ್ಸ್, ಎಷ್ಟು ಆರ್ಡರ್ಸ್ ನಾವು ಕೊಟ್ಟಿದ್ದೇವೆ ಅಂತ, ಆದ್ಮೇಲೆ ಪೊಸಿಷನ್, ಫಂಡ್ಸ್, ನಿಮ್ಮ ಫಂಡ್ಸ್ ಎಷ್ಟಿದೆ ಅಂತ, ಆದ್ಮೇಲೆ ಇದರಲ್ಲಿ ಪೋರ್ಟ್ಫೋಲಿಯೋ ಎಷ್ಟು. ಇದು ಪೋರ್ಟ್ಫೋಲಿಯೋದಲ್ಲಿ ಏನಿರ್ತದೆ ಗೊತ್ತಾ, ನೀವು ಹೋಲ್ಡಿಂಗಿಗೆ ತೆಗಿತೀರಲ್ಲ ಸ್ಟಾಕ್ಸ್ ಎಲ್ಲ. ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ನೀವು ಒಂದು ಸ್ಟಾಕ್ಸ್ ತೆಗ್ದದ್ದು, ಈಗ ರಿಲಯನ್ಸ್, ಆದ್ಮೇಲೆ ಕೆಲವೆಲ್ಲ ಇದೆಲ್ಲ HDFC, ಈ ತರ ಎಲ್ಲ ಸ್ಟಾಕ್ಸ್ ತೆಗಿತೀರಲ್ಲ, ಅದು ನಿಮ್ಗೆ ಲಾಂಗ್ ಟೈಮಿಗೆ ಇಡ್ಲಿಕ್ಕೆ ಬೇಕಂತಿದ್ರೆ ಆವಾಗ ನೀವು ಅದನ್ನು ಹೋಲ್ಡಿಂಗ್ ಅಲ್ಲಿ ಇಡಬಹುದು. ಇಂಟರ್ಡೇ ಅಂತ ಹೇಳಿದ್ರೆ 9:15 to 3:15 ಒಳಗಡೆ ಫಿನಿಶ್ ಮಾಡೋದಕ್ಕೆ ಇಂಟರ್ಡೇ ಅಂತ ಹೇಳೋದು. ಲಾಂಗ್ ಟೈಮ್ ಅಂತ ಹೇಳಿದ್ರೆ 1 year, 3 months, 1 week ಈ ತರ ಇಡುವುದಕ್ಕೆ ಹೋಲ್ಡಿಂಗ್ಸ್ ಅಂತ ಹೇಳ್ತಾರೆ. ಅದು ಈ ಹೋಲ್ಡಿಂಗ್ಸ್ ಅಲ್ಲಿ ಇಟ್ಟದೆಲ್ಲ ಈ ಪೋರ್ಟ್ಫೋಲಿಯೋದಲ್ಲಿ ಶೋ ಆಗ್ತದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ತೋರಿಸ್ತದೆ ಇವತ್ತಿನದು. ಇದರಲ್ಲಿ ಹೋಲ್ಡಿಂಗ್ ಅಲ್ಲಿ ಇದ್ದದ್ದು ಪ್ರಾಫಿಟ್ ತೋರಿಸ್ತದೆ. ಇಲ್ಲಿ ಪುನಃ ನಿಮಗೆ ಇದು ಈ ಪ್ಯಾನಲ್ ಬ್ಯಾಡ್ ಅಂತಿದ್ರೆ ಪುನಃ ಇಲ್ಲಿ ಮೈನಸ್ ಸಿಂಬಲ್ ಇದೆಲ್ಲ, ಹೈಡ್ ಪ್ಯಾನಲ್ ಅಂತಿದೆಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಪುನಃ ನಿಮ್ಮದು ಚಾರ್ಟ್ ಬಾಕ್ಸ್ ಬರ್ತದೆ.
ಇಲ್ಲಿ ನೋಡಿ ಇದು ಶೋ ಪ್ಯಾನಲ್ ಅಂತ ಹೇಳಿದ್ರೆ ಫುಲ್ ಇದು ತೋರಿಸ್ತದೆ. ಇದು ಫುಲ್ ಸ್ಕ್ರೀನ್ ಅಲ್ಲಿ ಬೇಕಂತಿದ್ರೆ ಮ್ಯಾಕ್ಸಿಮೈಸ್ ಪ್ಯಾನಲ್, ಪುನಃ ಬೇಡ ಅಂತಿದ್ರೆ ಪುನಃ ಹೈಡ್ ಪ್ಯಾನಲ್ ಅಂತ ಕೊಟ್ರೆ ಆಯ್ತು. ಓಕೆ, ಇದಿಷ್ಟು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದರಲ್ಲಿ ಚಾರ್ಟ್ ಬಾಕ್ಸ್ ಅಲ್ಲಿ ನಾನು ಬೈ ಮಾಡುದು ಸೆಲ್ ಮಾಡುದು ಹೇಗೆ ಅಂತ ಹೇಳಿಕೊಡ್ತೇನೆ. ನೆಕ್ಸ್ಟ್ ಇದರಲ್ಲಿ ನಾನು ಎರಡು ಲೇಔಟ್ ಹಾಕ್ತಿದ್ದೇನೆ. ಇದರಲ್ಲಿ ವರ್ಕ್ ಆಗ್ತಿಲ್ಲ. ಓಕೆ, ಎರಡು ಲೇಔಟ್ ಬಂತು ನೋಡಿ ಇಲ್ಲಿ. ಇದರಲ್ಲಿ ಒಂದು ಲೇಔಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಅದು ಇಂಡೆಕ್ಸ್ ಇದೆ. ಇಂಡೆಕ್ಸ್ ಅಂತ ಹೇಳಿದ್ರೆ ಫುಲ್ ಬಂಡಲ್. ಅದ್ರದ್ದು ಪ್ರೀಮಿಯಂ ಚಾರ್ಟ್ ನಾವು ಇಲ್ಲಿ ಹಾಕ್ಬೇಕು. ನಾವು ಯಾವಾಗ್ಲೂ ಬೈ ಮಾಡುವಾಗ ಪ್ರೀಮಿಯಂ ಚಾರ್ಟ್ ಅಲ್ಲೇ ಬೈ ಮತ್ತೆ ಸೆಲ್ ಮಾಡ್ಬೇಕು. ಇಂಡೆಕ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಇಂಡೆಕ್ಸ್ ಅಲ್ಲಿ ತಗೊಳ್ಳುದಿಲ್ಲ. ಪ್ರೀಮಿಯಂ ಚಾರ್ಟ್ ಹೇಗೆ ಹಾಕುದಂತ ಹೇಳಿದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡುದು. ಇಂಡೆಕ್ಸ್ ಚಾರ್ಟ್ ಹಾಕುದು ಗೊತ್ತಾಗಿದೆ ಅಲ್ಲ, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಇಲ್ಲಿ ವಾಚ್ ಲಿಸ್ಟ್ ಕ್ಲಿಕ್ ಮಾಡಿ. ವಾಚ್ ಲಿಸ್ಟ್ ಅಲ್ಲಿ ಇಲ್ಲಿ ನೀವು ಇದು ಪ್ಲಸ್ ಮಾರ್ಕ್ ಕ್ಲಿಕ್ ಹೇಳಿಕೊಟ್ಟಿದ್ದೇನೆ ಆಗ. ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ ಇದರಲ್ಲಿ ಸರ್ಚ್ ಅಲ್ಲಿ ಬರಿಬೇಕು. ಇಲ್ಲಿ ಇಂಡೆಕ್ಸ್ ಸೆಲೆಕ್ಟ್ ಮಾಡಿ ಬ್ಯಾಂಕ್ ನಿಫ್ಟಿ, ನಿಫ್ಟಿ 50, ಪಿನ್ ನಿಫ್ಟಿ, ಈ ತರ ಯಾವುದು ಬೇಕು ಅದು ಇಂಡೆಕ್ಸ್ ಅದ್ ನೇಮ್ ಬರ್ದು ಓಕೆ ಕೊಟ್ರೆ ಇಲ್ಲಿ ಬರ್ತದೆ ವಾಚ್ ಲಿಸ್ಟ್ ಅಲ್ಲಿ. ಇದರಲ್ಲಿ ಆಲ್ರೆಡಿ ಇದೆ, ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಇದರಲ್ಲಿ ಬ್ಯಾಂಕ್ ನಿಫ್ಟಿಯನ್ನು ಚಾರ್ಟ್ ಬಾಕ್ಸಿಗೆ ಹಾಕಿದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಕ್ಲಿಕ್ ಮಾಡ್ಬೇಕಾಗ ಇಲ್ಲಿ ಚಾರ್ಟ್ ಬಾಕ್ಸಿಗೆ ಬರ್ತದೆ, ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಬರ್ತದೆ. ನೆಕ್ಸ್ಟ್ ಇದು ಬೇಡ ಅಂತಿದ್ರೆ ಸ್ಕ್ರೀನ್ ಅಲ್ಲಿ ವಾಚ್ ಲಿಸ್ಟ್ ಇಲ್ಲಿ ಅದಕ್ಕೆ ಕ್ಲಿಕ್ ಮಾಡಿ ಹೋಗ್ತದೆ. ನೆಕ್ಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಬ್ಯಾಂಕ್ ನಿಫ್ಟಿ ಮೇಲೆ. ಇದರ ಮೇಲೆ ಆಪ್ಷನ್ ಚೈನ್ ಅಂತ ಕೊಡಿ. ಪ್ರೀಮಿಯಂ ಚಾರ್ಟ್ ತೆಗಿಬೇಕಾದ್ರೆ ಆಪ್ಷನ್ ಚೈನ್ ಕೊಡ್ಬೇಕು ನೀವು. ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಪ್ಷನ್ ಚೈನ್ ಆದ್ಮೇಲೆ ಎಲ್ಲಿ ನಿಮ್ಗೆ ಆಪ್ಷನ್ ಚೈನ್ ಹಾಕ್ಲಿಕ್ಕಿದೆ ನೆಕ್ಸ್ಟ್ ಲೇಔಟ್ ಅಲ್ಲಿ ಅಲ್ವಾ, ಸೆಕೆಂಡ್ ಲೇಔಟ್ ಅಲ್ಲಿ ಅಲ್ಲ, ಸೆಕೆಂಡ್ ಲೇಔಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ಮೇಲೆ ಇದರಲ್ಲಿ ಕಾಲ್ ಮತ್ತೆ ಪುಟ್ಟು, ಸಿ ಅಂತ ಹೇಳಿದ್ರೆ ಕಾಲ್, ಪಿ ಅಂತ ಹೇಳಿದ್ರೆ ಪುಟ್ಟು. ಕಾಲ್ ಅಂತ ಹೇಳಿದ್ರೆ ಬುಲ್ಸ್ ಅಂತ ಹೇಳ್ತಾರೆ, ಬುಲ್ಸ್ ಅಂತ ಹೇಳ್ತೇವೆ ನಾವು. ಗ್ರೀನ್ ಕಲರ್ ಅಲ್ಲಿ ಕ್ಯಾಂಡಲ್ ಇದೆ ಅಲ್ಲ ಅದು ಬುಲ್ಸ್. ಪುಟ್ ಅಂತ ಹೇಳಿದ್ರೆ ರೆಡ್ ಕಲರ್ ಕ್ಯಾಂಡಲ್ ಬೇರ್ಸ್, ಅದನ್ನು ತೋರಿಸ್ತದೆ. ಅದ್ರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತದೆ. ಕಾಲ್ ಅಲ್ಲಿ ಬುಲ್ಸ್ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತದೆ. ಇದು ಪ್ರೀಮಿಯಂ ಚಾರ್ಟ್ ಬಗ್ಗೆ ನಾನು ಇನ್ನೊಂದಿನ ಕ್ಲಾಸ್ ಮಾಡ್ತೇನೆ. ಇದರಲ್ಲಿ ನೀವು ಪ್ರೀಮಿಯಂ ಚಾರ್ಟ್ ತೆಗೆಯುವಾಗ ಒಂದು ಅಟ್ ದ ಮನಿ, ಒಂದು ಇನ್ ದ ಮನಿ ಅಂತ ತೆಗಿಬೇಕು. ಏನಾದ್ರು ನಿಮ್ಮ ಹತ್ರ ಫಂಡ್ ಜಾಸ್ತಿ ಇಲ್ಲದಿದ್ರೆ ಔಟ್ ದ ಮನಿ ಸಹ ತೆಗಿಬಹುದು. ಆದ್ರೆ ನಾನು ಇದರಲ್ಲಿ ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ, ಈಗ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಜಸ್ಟ್ ನಾನು ಪ್ರೀಮಿಯಂ ಅಂತ ಹೇಳಿದ್ರೆ ಏನಂತ ತೋರಿಸ್ತೇನೆ ಚಾರ್ಟ್. ನೆಕ್ಸ್ಟ್ ಇದರಲ್ಲಿ ನಾನು ಇನ್ ದ ಮನಿಯಲ್ಲಿ ತೆಗ್ದಿದ್ದೇನೆ. ಹೀಗೆ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಇಲ್ಲಿ ವ್ಯೂ ಚಾರ್ಟ್ ಅಂತ ಇದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನಿಮ್ದು ಇಲ್ಲಿಗೆ ಬರ್ತದೆ. ನೆಕ್ಸ್ಟ್ ಲೇಔಟ್ ಸೆಲೆಕ್ಟ್ ಮಾಡಿದಿರಲ್ಲ ಅಲ್ಲಿಗೆ ಬರ್ತದೆ. ಇಲ್ಲಿ ಕ್ಲೋಸ್ ಕೊಡಿ. ಪ್ರೀಮಿಯಂ ಚಾರ್ಟ್ ಇಲ್ಲಿ ಬಂದಿದೆ ನೋಡಿ, 50,800 ಪ್ರೀಮಿಯಂ ಚಾರ್ಟ್ ಬಂದಿದೆ ಅಲ್ಲಿ. ನೆಕ್ಸ್ಟ್ ಇದು ಆಪ್ಷನ್ ಚೈನ್ ಒಂದ ಇಂಡೆಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಸಹ ಮಾಡಬಹುದು, ಒಂದ ಇಲ್ಲಿ ಸಹ ಮಾಡಬಹುದು. ಆಪ್ಷನ್ ಚೈನ್ ತೆಗಿಬಹುದು. ಇಲ್ಲಿ ಸಹ ನೋಡಿ, ಇಲ್ಲಿ ಸಹ ಆಪ್ಷನ್ ಚೈನ್ ಬರ್ತದೆ ಹೀಗೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಬೈ ಮಾಡುದು, ಪ್ರೀಮಿಯಂ ಚಾರ್ಟ್ ಬೈ ಮಾಡುದು ಹೇಗೆ? ಪ್ರೀಮಿಯಂ ಚಾರ್ಟ್ ಅಲ್ಲಿ ನೀವು ಇಲ್ಲಿ ನಿಮ್ದು ಒಂದು ಲೆವೆಲ್ ಇದೆ, ಲೆವೆಲ್ ಅಲ್ಲಿ ನೀವು ಬೈ ಮಾಡ್ಬೇಕಂತಿದ್ರೆ ಅದು ಲೆವೆಲ್ ಎಲ್ಲ ಪ್ರೈಸ್ ಆಕ್ಷನ್ ಗೊತ್ತಾದ್ರೆ ನಿಮಗೆ ಗೊತ್ತಾಗ್ತದೆ ಯಾವ ಲೆವೆಲ್ ಅಲ್ಲಿ ಬೈ ಮಾಡ್ಬೇಕು, ಯಾವ ಲೆವೆಲ್ ಅಲ್ಲಿ ಬೈ ಮಾಡಬಾರ್ದು ಅಂತ. ಅದಕ್ಕೆ ನೀವು ಪ್ರತಿಯೊಂದಕ್ಕೂ ವಿಡಿಯೋಸ್ ಅನ್ನು ನೋಡ್ಬೇಕಾಗ್ತದೆ. ಇದರಲ್ಲಿ ನಾನು ಜಸ್ಟ್ ಒಂದು ಬೈ ಮಾಡುದು ಹೇಗೆ, ಸೆಲ್ ಮಾಡುದು ಹೇಗೆ ಅಂತ ಹೇಳಿಕೊಡ್ತೇನೆ ನಾನು ನಿಮಗೆ. ಇದು ನೀವು ಸ್ಟಾಕ್ ತೆಗೆದು ಬೈ ಮಾಡುದು ಸೆಲ್ ಮಾಡುದು ಹೀಗೆ. ಇದರಲ್ಲಿ ನೀವೀಗ ಇಂಡೆಕ್ಸ್ ಅಲ್ಲಿ ಮಾಡ್ತಿದ್ದೀರಿ, ಇಂಡೆಕ್ಸ್ ಅದು ಪ್ರೀಮಿಯಂ ಚಾರ್ಟ್ ಅಲ್ಲಿ ಬೈ ಮಾಡ್ತಿದ್ದೀರಿ. ಪ್ರೀಮಿಯಂ ಚಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, 50,800 ಅದು. ಈಗ ಯಾವ ಕ್ಯಾಂಡಲ್ ನಡೀತಿದೆ ಅದ್ರದ್ದು ಪ್ರೀಮಿಯಂ ಚಾರ್ಟ್ ತೋರಿಸ್ತದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬೈ ಅಂತ ಕೊಡಿ. ಬೈ ಅಲ್ಲಿ ಟ್ರೇಡಿಂಗ್ ಅಂತ ಹೇಳಿದ್ರೆ ಇದು ಈಗ ಇಂಟರ್ ಡೇ ಟ್ರೇಡಿಂಗ್. ನಾರ್ಮಲ್ ಅಂತ ಹೇಳಿದ್ರೆ ನೀವು ಅದನ್ನು ನಾಳೆಗೂ ಸಹ ಇಡ್ಬೋದು ಆ ತರ. ಇದರಲ್ಲಿ ಯಾವಾಗ್ಲೂ ಇಂಟರ್ ಡೇ ಮಾಡುದು ಟ್ರೇಡಿಂಗ್ ಅಂತ ಸೆಲೆಕ್ಟ್ ಇರ್ಲೇಬೇಕು. ಇದು ಸೆಲೆಕ್ಟ್ ಇಲ್ಲದಿದ್ರೆ ನಿಮ್ದು ಅದು ಇದಾಗ್ತದೆ, ಫೈನ್ ಬೀಳ್ತದೆ. ಅದೇ ನೆಕ್ಸ್ಟ್ ಡೇಗೆ ಅಂತ ಹೇಳಿದ್ರೆ ಚಾರ್ಜಸ್ ಜಾಸ್ತಿ ಬೀಳ್ತದೆ.
ಅದಕ್ಕೆ ನೀವು ಆವತ್ತವತ್ತೇ ಕ್ಲೋಸ್ ಮಾಡುದಿದ್ರೆ ಟ್ರೇಡಿಂಗ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ನಿಮ್ದು ಮಾರ್ಕೆಟ್ ಪ್ರೈಸ್ ಆಗ ಇದು ಈಗ ಈಗ ಕ್ಯಾಂಡಲ್ ಆಗ್ತಿದೆ ಅಲ್ಲ, ಅದ್ರದ್ದು ಪ್ರೈಸ್ ಯಾವ್ದಿದೆ ಅದೇ ಇದರಲ್ಲಿ ಬರ್ತದೆ. ಮಾರ್ಕೆಟ್ ಪ್ರೈಸ್ ಅಂತ ಕೊಟ್ರೆ, ನಾನು ಯಾವಾಗ್ಲೂ ಮಾರ್ಕೆಟ್ ಪ್ರೈಸ್ ಅಲ್ಲೇ ಮಾಡುದು. ನೀವು ಲಿಮಿಟ್, ಟ್ರಿಗರ್, ಕವರ್, ಬ್ರಾಕೆಟ್ ಇದೆಲ್ಲ ಇದೆ, ಅದು ನೆಕ್ಸ್ಟ್ ಕ್ಲಾಸ್ ಆದ್ಮೇಲೆ ಗೊತ್ತಾಗ್ತದೆ ನಿಮ್ಗೆ. ಇದರಲ್ಲಿ ಮಾರ್ಕೆಟ್ ಪ್ರೈಸ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ ನಾನು ಇದ್ರಲ್ಲೇ ನಾನು ಇದ್ರಲ್ಲೇ ಟ್ರೇಡಿಂಗ್ ಮಾಡುದು. ಇಲ್ಲಿ ಟ್ರೇಡಿಂಗ್ ಅಂತ ಸೆಲೆಕ್ಟ್ ಇರ್ಲೇಬೇಕು ಇಂಟರ್ ಡೇ ಮಾಡುವವರು. ಮಾರ್ಕೆಟ್ ಮತ್ತೆ ಇದರಲ್ಲಿ ಲಾಟ್ ಎಷ್ಟು ಬೇಕಂತ, 1 2 3 4 ಎಷ್ಟು ಬೇಕಂತ. ಸ್ಟಾರ್ಟಿಂಗ್ ಒಂದು 1 ಇಲ್ಲದಿದ್ರೆ 2 ಲಾಟ್ ಅಲ್ಲಿ ಟ್ರೇಡಿಂಗ್ ಮಾಡಿ. ಆದ್ಮೇಲೆ ದಿನ ಹೋದಾಗೆ ನಿಮ್ಗೆ ಹೇಗೆ ಆಗ್ತದೆ, ನಿಮ್ಗೆ ಪ್ರಾಫಿಟ್ ಅಲ್ಲಿ ಇದ್ರೆ ನೀವು ಸ್ವಲ್ಪ ಜಾಸ್ತಿ ಲಾಟ್ ತೆಗಿಬಹುದು, 5 6. ಇಲ್ಲಂತಿದ್ರೆ ಇನ್ನೂ ಪ್ರಾಫಿಟ್ ಆದ್ರೆ ನೀವು 900 ಲಾಟ್ ಸಹ ತೆಗಿಬಹುದು. ನಿಮ್ಮ ಪ್ರಾಫಿಟ್ ಮೇಲೆ ನೀವು ಟ್ರೇಡಿಂಗ್ ಮಾಡಬಹುದು. ಇದರಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್, ನಾನು ಇದರಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಹಾಕ್ಲಿಲ್ಲ, ಸ್ವಲ್ಪ ಇದೆ. ಅವೈಲೇಬಲ್ ಬ್ಯಾಲೆನ್ಸ್ ಇದ್ರೆ 5000 ಇದೆ. 5000 ಗಿಂತ ಮೇಲೆ ಇಲ್ಲಿ ಮಾರ್ಜಿನ್ ಇದ್ರೆ ನಿಮ್ಗೆ ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಅದಕ್ಕೆ ಇಲ್ಲಿ ನಿಮ್ಗೆ ಅವೈಲೇಬಲ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿ ಇರಬೇಕು, ಆಗ ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಬಿಡ್ತದೆ. ನೆಕ್ಸ್ಟ್ ಇಲ್ಲಿ ಬೈ ಅಂತ ಕೊಟ್ರೆ ಆಯ್ತು. ಇದು ನೀವು ನಿಮ್ಮ ಅಕೌಂಟಿಗೆ ಹಾಕಿದ್ರೆ ಇಲ್ಲಿ ಅದು ಶೋ ಮಾಡ್ತದೆ. ಓಕೆ, ನೀವು ಬೈ ಅಂತ ಕೊಟ್ರೆ ನಿಮ್ದು ಬೈ ಆಗ್ತದೆ. ಇದು ಕಾಲ್ ಬೈ ಆಗಿದೆ. ಇಲ್ಲಿ ನಾನು ಪ್ರೀಮಿಯಂ ಚಾರ್ಟ್ ಕಾಲ್ ಅದು ಹಾಕಿದಲ್ವಾ, ಇಲ್ಲಿ ಪ್ರೀಮಿಯಂ ಚಾರ್ಟ್. ಒಂದು ವೇಳೆ ಪುಟ್ಟದ ಹಾಕಿದ್ರು ಪುಟ್ಟದ ಹಾಕುದು ಹಾಗೆ. ನೆಕ್ಸ್ಟ್ ಇದರಲ್ಲಿ ರೈಟ್ ಕ್ಲಿಕ್, ಆಪ್ಷನ್ ಚೈನ್. ಇಲ್ಲಿ ಪುಟ್ಟದು ಈ ಸೈಡ್ ಇದೆ ನೋಡಿ, ಇದು ಪುಟ್ಟದು. ಇದರಲ್ಲಿ ಇನ್ ದ ಮನಿ ಕೆಳಗೆ ಬರ್ತದೆ, ಕಾಲ್ ಅದು ಇನ್ ದ ಮನಿ ಮೇಲೆ ಇರ್ತದೆ, ಈ ಸೈಡ್ ಇರ್ತದೆ. ಇದು ಔಟ್ ದ ಮನಿ. ಈ ಬ್ಲಾಕಿಗಿಂತ ಕೆಳಗಿರುವುದು ಔಟ್ ದ ಮನಿ, ಬ್ಲಾಕಿಗಿಂತ ಮೇಲೆ ಇರುವುದು ಇನ್ ದ ಮನಿ. ಇದರಲ್ಲಿ ಪುಟ್ಟಲ್ಲಿ ಬ್ಲಾಕಿಗಿಂತ ಮೇಲೆ ಇರುವುದು ಔಟ್ ದ ಮನಿ, ಬ್ಲಾಕಿಗಿಂತ ಕೆಳಗಿರುವುದು ಇನ್ ದ ಮನಿ. ಇದರಲ್ಲಿ ಉಲ್ಟಾ. ಓಕೆ, ಇದರಲ್ಲಿ ಪುಟ್ಟಲ್ಲಿ ನಾನು ಇನ್ ದ ಮನಿ ತೆಗಿತಿದ್ದೇನೆ. ಇನ್ ದ ಮನಿ ಒಂದು ಸ್ಟೆಪ್ ಮುಂದೆ. ಫಸ್ಟಿಗೆ ಪ್ರೀಮಿಯಂ ಚಾರ್ಟ್, ಯಾವ ಚಾರ್ಟಿಗೆ ಬೇಕು ಆ ಚಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಚಾರ್ಟ್ ಸೆಲೆಕ್ಟ್ ಮಾಡಿ ತೆಗಿಬೇಕು, ಇಲ್ಲ ಅಂತಿದ್ರೆ ಅದಕ್ಕೆ ಬೀಳ್ತದೆ. ಯಾವ ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಬೀಳ್ತದೆ. ಈಗ ನಂದು ಇಂಡೆಕ್ಸಿಗೆ ಬಿತ್ತು ನೋಡಿ, ಇಲ್ಲಿ ಇಂಡೆಕ್ಸಿಗೆ ಅಪ್ಲೈ ಆಗಿದೆ. ಇದು ಇಂಡೆಕ್ಸಿಗೆ ಅಪ್ಲೈ ಆದ್ರೆ ಪುನಃ ಇಂಡೆಕ್ಸ್ ಹಾಕಿದ್ರೆ ಆಯ್ತು. ಇಲ್ಲಿ ವಾಚ್ ಲಿಸ್ಟಿಗೆ ಬಂದು ಇಂಡೆಕ್ಸ್ ಸೆಲೆಕ್ಟ್ ಮಾಡಿದ್ರೆ, ಪುನಃ ಅಲ್ಲಿಗೆ ಹೋಯ್ತು. ಇಲ್ಲಿ ಇಂಡೆಕ್ಸ್ ಸೆಲೆಕ್ಟ್ ಮಾಡಿ ಇಂಡೆಕ್ಸ್ ಹಾಕಿದ್ರೆ ಆಯ್ತು. ನಾನು ಪುನೊಮ್ಮೆ ಹಾಕ್ಬೇಕಾಗ್ತದೆ. ಅದು ಗೊತ್ತಾಯ್ತಲ್ಲ, ಪ್ರೀಮಿಯಂ ಚಾರ್ಟ್ ಹಾಕುದು, ಇನ್ನೊಮ್ಮೆ ಹಾಕುದು ಬೇಡಲ್ಲ. ಇದು ಇಂಡೆಕ್ಸ್ ಬಂತು, ಇಲ್ಲಿ ಪ್ರೀಮಿಯಂ ಚಾರ್ಟ್ ಬಂದಿತ್ತು. ನಾನು ಪುನಃ ಅದೇ ಸೆಲೆಕ್ಟ್ ಮಾಡಿ ಪುನಃ ಇಂಡೆಕ್ಸ್ ಅದಕ್ಕೆ ಕೊಟ್ಟು ಬಿಟ್ಟೆ. ಓಕೆ, ನೆಕ್ಸ್ಟ್ ನಾನು ಒನ್ ಲೇಔಟಿಗೆ ಮಾಡ್ತೇನೆ. ನೆಕ್ಸ್ಟ್ ಇದು ಪುಟ್ಟು ಬೈ ಮಾಡುದು ಸಹ ಇಲ್ಲಿಯೇ, ಸೆಲ್ ಮಾಡುದು ಸಹ ಇಲ್ಲಿಯೇ. ಕಾಲ್ ಬೈ ಮಾಡುದು ಸಹ ಈ ಆಪ್ಷನ್ ಅಲ್ಲೇ, ಸೆಲ್ ಮಾಡುದು ಸಹ ಈ ಆಪ್ಷನ್ ಅಲ್ಲೇ. ಇದು ಸೆಲ್ ಅಂತ ಹೇಳಿದ್ರೆ ಇದು ಬೇರೆ, ಅಂತ ಹೇಳಿದ್ರೆ ಇದು ಬೈ ಆದ್ರೆ ಇದು ಸೆಲ್ ಮಾಡುದಾದ್ರೆ ನಿಮ್ಗೆ ಫಂಡ್ ಸ್ವಲ್ಪ ಜಾಸ್ತಿ ಬೇಕು, 1 ಲ್ಯಾಕ್ ಮೇಲೆ ಬೇಕು. ನನಗೆ ಕರೆಕ್ಟ್ ಗೊತ್ತಿಲ್ಲ, ಅಷ್ಟು ಬೇಕಾಗ್ತದೆ. ನೆಕ್ಸ್ಟ್ ಇದು ಟೂಲ್ಸ್. ಇದು ಸೆಲೆಕ್ಟ್ ಆಪ್ಷನ್. ಇದರಲ್ಲಿ ಇದು ಸೆಲೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುದು. ಇದು ಕ್ರಾಸ್, ಇದು ನಿಮ್ದು ಮೌಸ್ ಪಾಯಿಂಟರ್ ಯಾವ ಟೈಪ್ ಬೇಕಂತ, ಆರೋ ಮಾರ್ಕ್ ಇದೆಲ್ಲ ಇದೆ. ನೆಕ್ಸ್ಟ್ ಇದರಲ್ಲಿ ಟ್ರೆಂಡ್ ಲೈನ್, ಇಲ್ಲಿ ಲೈನ್ಸ್ ಇದೆ. ಇಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿ, ಇದರಲ್ಲಿ ತುಂಬಾ ಲೈನ್ಸ್ ಇದೆ ನೋಡಿ. ಇದರಲ್ಲಿ ಟ್ರೆಂಡ್ ಲೈನ್ ಮತ್ತೆ ಹಾರಿಜಾಂಟಲ್ ಲೈನ್ ಮೇನ್ ಆಗಿ ನಾವು ಯಾವಾಗ್ಲೂ ಯೂಸ್ ಮಾಡ್ತೇವೆ. ನಮಗೆ ಪರ್ಟಿಕ್ಯುಲರ್ ಲೆವೆಲ್ ಇರುವಾಗ, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಇರುವಾಗ ಅಲ್ಲಿ ನಾವು ಟ್ರೆಂಡ್ ಲೈನ್ ಯೂಸ್ ಮಾಡ್ತೇವೆ. ಇಲ್ಲಿ ಈಗ ಸಪೋರ್ಟ್ ಲೆವೆಲ್ ಇದೆ, ಇಲ್ಲಿ ನಾನು ಹಾರಿಜಾಂಟಲ್ ಲೈನ್ ಯೂಸ್ ಮಾಡಿದ್ದೇನೆ. ಇಲ್ಲಿ ಇದೇನು ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಇಲ್ಲಿ ಪುನಃ ಒಂದು ಹಾರಿಜಾಂಟಲ್ ಲೆವೆಲ್ ಲೈನ್ ಹಾಕಿದ್ದೇನೆ. ಆ ಲೆವೆಲ್ ಅಲ್ಲಿ ಏನಾಗ್ತದೆ, ಪ್ರೈಸ್ ಆಕ್ಷನ್ ಸಪೋರ್ಟ್ ಲೆವೆಲ್ ಅಲ್ಲಿ ಪ್ರೈಸ್ ಆಕ್ಷನ್ ಒಂದು ಸಪೋರ್ಟ್ ಲೆವೆಲ್ ಟಚ್ ಮಾಡಿ ಪುನಃ ರಿವರ್ಸ್ ಆಗ್ತದೆ. ಒಂದು ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡಿ ದೊಡ್ಡ ಮಟ್ಟಿನ ಇದು ನಿಮ್ಗೆ ಸ್ಪೈಕ್ ಕೊಡ್ತದೆ ಅಲ್ಲಿ ಕ್ಯಾಂಡಲ್, ಆವಾಗ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಬರ್ತದೆ. ಆ ಲೆವೆಲ್ ಅಲ್ಲಿ ಸ್ವಲ್ಪ ನೋಡ್ಬೇಕು. ಕೆಲವು ಸಲ ಆ ಲೆವೆಲ್ ಅಲ್ಲಿ ಟ್ರ್ಯಾಪ್ ಆಗ್ತದೆ, ಕೆಳಗೆ ಇದು ಲೆವೆಲ್ ಬ್ರೇಕ್ ಆದಾಗೆ ಮಾಡ್ತದೆ, ಪುನಃ ಅದು ಏನಾಗ್ತದೆ ರಿವರ್ಸ್ ಆಗ್ತದೆ. ಬ್ರೇಕ್ ಸ್ಪೈಕ್ ಕೊಟ್ಟಾಗೆ ಮಾಡ್ತದೆ, ಪುನಃ ರಿವರ್ಸ್ ಆಗ್ತದೆ. ಇದೆಲ್ಲ ಪ್ರೈಸ್ ಆಕ್ಷನ್ ತಿಳಿದ್ರೆ ನಿಮಗೆ ಗೊತ್ತಾಗ್ತದೆ. ಪ್ರೈಸ್ ಆಕ್ಷನ್ ನೀವು ಕರೆಕ್ಟ್ ಆಗಿ ತಿಳಿಬೇಕಾಗ್ತದೆ ವ್ಯೂವರ್ಸ್.
ನೆಕ್ಸ್ಟ್ ಇದರಲ್ಲಿ ಟ್ರೆಂಡ್ ಲೈನ್ ಹಾಕುದು ಹೇಗಂತ ಹೇಳಿದ್ರೆ, ನಾನಿದು ಸಿಂಗಲ್ ಚಾರ್ಟ್ ಮಾಡ್ತೇನೆ ಆಯ್ತಾ. ಟ್ರೆಂಡ್ ಲೈನ್ ನೋಡಿ, ಇಲ್ಲಿ ಕೆಳಗೆ ಒಂದು ಟ್ರೆಂಡ್ ಲೈನ್ ಬರ್ತದೆ ನೋಡಿ, ಹೀಗೆ ಟ್ರೆಂಡ್ ಲೈನ್, ಹೀಗೆ ಇದು ಟ್ರೆಂಡ್ ಲೈನ್ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಒಂದು ಹಾಕಿದ್ದೇನೆ ನೋಡಿ, ಹೀಗೆ ಲೈನ್ ಕ್ಲಿಕ್ ಮಾಡಿ ಹೀಗೆ ಡ್ರ್ಯಾಗ್ ಮಾಡಿದ್ರೆ ಆಯ್ತು, ಹೀಗೆ ಡ್ರ್ಯಾಗ್ ಮಾಡಿದ್ರೆ ಆಯ್ತು. ಇದು ಆ ಲೆವೆಲ್ಗೆ ಟಚ್ ಆಗುವಾಗ ಪ್ರೈಸ್ ಆಕ್ಷನ್ ಸ್ವಲ್ಪ ಇದಾಗ್ತದೆ ಅಂತ ಹೇಳಿದ್ರೆ, ಒಂದಲ್ಲ ರಿವರ್ಸ್ ಆಗ್ತದೆ, ಅದನ್ನು ಬ್ರೇಕ್ ಮಾಡ್ತದೆ, ಆ ತರ. ಓಕೆ, ನೆಕ್ಸ್ಟ್ ಇದು ಎಲ್ಲ ನೆಕ್ಸ್ಟ್ ಕ್ಲಾಸ್ ಎಲ್ಲ ಆದ್ಮೇಲೆ ಹೇಳ್ತೇನೆ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಇದು ಬ್ರಷ್ ಟೂಲು, ಇದು ಎಲ್ಲ ಬೇಕಂತೆಲ್ಲ, ಬೇಕಾದ್ರೆ ಯೂಸ್ ಮಾಡಿ. ಇದು ರೆಕ್ಟ್ಯಾಂಗಲ್ ಯೂಸ್ ಆಗ್ತದೆ ಕೆಲವು ಸಲ ಚಾರ್ಟ್ ಪ್ಯಾಟರ್ನ್ ಅಲ್ಲಿ. ಕೆಲವು ಸಲ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಚಾರ್ಟ್ ಮಾಡಿದ್ರೆ ಅದು ಬ್ರೇಕ್ ಆಗುವಾಗ ನಿಮ್ಗೆ ಅಲ್ಲಿ ಒಂದು ಒಳ್ಳೆ ಸ್ಪೈಕ್ ಸಿಗ್ತದೆ ನಿಮ್ಗೆ. ಹೀಗೆ ಒಂದು ಇದು ಮಾಡುವಾಗ, ಇದು ಬ್ರೇಕ್ ಆಗುವಾಗ ನೋಡಿ, ಇಲ್ಲಿ ಕ್ಯಾಂಡಲ್ ರೈಟ್ ಕ್ಲಿಕ್ ಮಾಡಿ, ಇದು ಬಾಕ್ಸ್ ರೈಟ್ ಕ್ಲಿಕ್ ಮಾಡಿ, ವಿಜುವಲ್ ಆರ್ಡರ್ ಸೆಂಡ್ ಟು ಬ್ಯಾಕ್ ಅಂತ ಕೊಡಿ. ಆವಾಗ ನೀವು ಹಾಕಿದ ರೆಕ್ಟ್ಯಾಂಗಲ್ ಅದರ ಬ್ಯಾಕಿಗೆ ಹೋಗ್ತದೆ. ಇಲ್ಲಿ ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಬಾಕ್ಸ್ ಬ್ರೇಕ್ ಮಾಡುವಾಗ ಇಲ್ಲಿ ಒಂದು ಇಷ್ಟು ದೊಡ್ಡದು ಪ್ರೈಸ್ ಆಕ್ಷನ್ ಕೊಟ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಆಕ್ಷನ್ ಕೊಟ್ಟಿದೆ. ಅದು ಇಲ್ಲಿ ಸಹ ಹಾಗೆ ನೋಡಿ, ಇದು ಕ್ಲಾಸ್ ಆಗದೆ ಗೊತ್ತಾಗಲ್ಲ. ಇದು ನಾನು ಜಸ್ಟ್ ನಿಮಗೆ ಈಗ ಬೇಸಿಕ್ ಸ್ಟಾರ್ಟಿಂಗ್ ಚಾರ್ಟ್ ಅಲ್ಲಿ ಹೇಗೆ ಅಂತ ನಾನು ತೋರಿಸ್ತಾ ಇದ್ದೇನೆ. ಇದು ಗೊತ್ತಾಗದಿರೋ ಉಂಟಲ್ಲ, ನೀವು ಕ್ಲಾಸ್ ಅಲ್ಲಿ ಕಂಟಿನ್ಯೂ ಕ್ಲಾಸ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗಲ್ಲ ಚಾರ್ಟ್ ಮೂವ್ಮೆಂಟ್ ಮಾಡುದು. ಚಾರ್ಟ್ ಅಲ್ಲಿ ಕ್ಯಾಂಡಲ್ ಅಂತ ಹೇಳಿರೇನು, ಟ್ರೆಂಡ್ ಲೈನ್ ಅಂತ ಹೇಳಿರೇನು, ಹಾರಿಜಾಂಟಲ್ ಲೈನ್ ಅಂತ ಹೇಳಿರೇನು, ಇದೆಲ್ಲ ಗೊತ್ತಿರ್ಬೇಕು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ. ಆದ್ಮೇಲೆ ಇದು ಟೆಸ್ಟ್ ಟೂಲು. ಇದು ಟೆಸ್ಟ್ ಟೂಲ್ ಅಲ್ಲಿ ಹೀಗೆ ಕ್ಲಿಕ್ ಮಾಡಿದ್ರೆ, ಟೆಸ್ಟ್ ಟೂಲ್ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಸ್ಟ್ ಟೂಲ್ ಬರ್ತದೆ ನೋಡಿ. ಇಲ್ಲಿ ಎಷ್ಟು ಇಲ್ಲಿ ಏನ್ ಬೇಕಾದ್ರೂ ಬರಿಬಹುದು ನೀವು. ಇಲ್ಲಿ ಬರೆದು ಸೈಜ್ ಎಷ್ಟು ಬೇಕು ಕೊಟ್ಟು ಓಕೆ ಕೊಡ್ಬೋದು. ಓಕೆ ಕೊಟ್ರೆ ಇಲ್ಲಿ ಬಂತು ನೋಡಿ. ಇಲ್ಲಿ ನಾನು ಟೆಸ್ಟ್ ಟೂಲ್ ಹಾಕಿದ್ದೇನೆ, ಬೇಡ ಅಂತಾರೆ ರೈಟ್ ಕ್ಲಿಕ್ ರಿಮೂವ್ ಅಂತ ಕೊಟ್ರೆ ಆಯ್ತು. ಕಂಪ್ಯೂಟರ್ ಗೊತ್ತಿದ್ದವರಿಗೆ ಇದೆಲ್ಲ ಗೊತ್ತಿರ್ತದೆ. ನೆಕ್ಸ್ಟ್ ಇದೆಲ್ಲ ಇದು ಟ್ರೇಡಿಂಗ್ ಕ್ಲಾಸ್ ಆದ್ಮೇಲೆ ಗೊತ್ತಾಗ್ತದೆ ಇದೆಲ್ಲ, ಈಗ ಹೇಳಲಿಕ್ಕೆ ಆಗುದಿಲ್ಲ ಇದೆಲ್ಲ. ಓಕೆ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಆಯ್ತು. ಇದು ಹೀಗೆ ಡ್ರ್ಯಾಗ್ ಮಾಡುದು ಮೇಲೆ ಕೆಳಗೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಡ್ರಾಯಿಂಗ್ ಹಾಕಿದೆ, ಯಾವುದು ಬೇಡ ಅಂತಿದ್ರೆ ಇಲ್ಲಿ ಐಡ್ ಡ್ರಾಯಿಂಗ್ ಟೂಲ್ ಬಾರ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಐಡ್ ಡ್ರಾಯಿಂಗ್ ಟೂಲ್ ಬಾರ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೋಗ್ತದೆ. ಇದೆ ಅಂತ ಇಲ್ಲಿದೆ ನೋಡಿ, ಐಡ್ ಡ್ರಾಯಿಂಗ್ ಅಂತ ಕೊಟ್ರೆ ಹೋಗ್ತದೆ ಎಲ್ಲ ನೀವು ಮಾಡಿದ ಡ್ರಾಯಿಂಗ್. ಸೇವ್ ಆಗ್ಬೇಕಂತಿದ್ರೆ, ನೀವು ಮಾಡಿಟ್ಟಿದ್ದು ಸೇವ್ ಆಗ್ಬೇಕಂತಿದ್ರೆ ಇಲ್ಲಿ ಹ್ಯಾರೋ ಮಾರ್ಕ್ ಹತ್ರ ಬನ್ನಿ. ನಿಮ್ದು ಇಲ್ಲಿ ಇಂಡೆಕ್ಸ್ ಮ್ಯಾನೇಜ್ ಲೇಔಟ್ ಅಂತ ಇರ್ತದಲ್ಲ, ಇಲ್ಲಿ ಸೇವ್ ಲೇಔಟ್ ಅಂತ ಬರ್ತದೆ. ಇಲ್ಲಿ ಆಲ್ ಚೇಂಜಸ್ ಸೇವ್ಡ್ ಅಂತ ಬರ್ತದೆ. ಇಲ್ಲಿ ಮ್ಯಾನೇಜ್ ಲೇಔಟ್ ಹ್ಯಾರೋ ಮಾರ್ಕ್ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಆಪ್ಷನ್ ಇರ್ತದೆ, ಅದ್ರಲ್ಲಿ ಸೇವ್ ಅಂತ ಕೊಟ್ರೆ ಆಯ್ತು. ನಾನು ಇಲ್ಲಿ ಯಾವ್ದು ಟೂಲ್ಸ್ ಹಾಕ್ಲಿಲ್ಲ ಅಲ್ಲ, ಹಾಗೆ ಇಲ್ಲಿ ಬರ್ತಿಲ್ಲ. ಟೂಲ್ಸ್ ಹಾಕಿದ್ರೆ ಇಲ್ಲಿ ಬರ್ತದೆ, ಅದನ್ನ ಬೇಕಾದ್ರೆ ಸೇವ್ ಅಂತ ಕೊಡ್ಬೋದು. ಇಲ್ಲಿ ಇದರಲ್ಲಿ ಟೂಲ್ ಬಾಕ್ಸ್ ಅಲ್ಲಿ ಎಲ್ಲ ಆಯ್ತು. ಆದ್ಮೇಲೆ ನೆಕ್ಸ್ಟ್ ನಾನು ಕ್ಲಾಸ್ ಕ್ಯಾಂಡಲ್ಸ್ ಬಗ್ಗೆ ಮಾಡ್ತೇನೆ. ಕ್ಯಾಂಡಲ್ಸ್ ಗ್ರೀನ್ ಮತ್ತೆ ರೆಡ್, ಬುಲ್ಸ್ ಮತ್ತೆ ಬೇರ್ಸ್, ಅದ್ರದ್ದು ವಿಕ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಆಗ ನಿಮ್ಗೆ ನಂದು ಪ್ರತಿಯೊಂದು ವಿಡಿಯೋ ನಿಮಗೆ ಅಪ್ಲೋಡ್ ಆಗ್ತದೆ, ಆಗ ನೀವು ಕರೆಕ್ಟಾಗಿ ಕಲಿಬಹುದು. ನೆಕ್ಸ್ಟ್ ನಾನು ನಾಳೆ ವಿಡಿಯೋ ಮಾಡ್ತಿಲ್ಲ, ನೆಕ್ಸ್ಟ್ ಸ್ಯಾಟರ್ಡೆ ನಾನು ವಿಡಿಯೋ ಮಾಡ್ತೇನೆ. ಇವತ್ತು ನಾನು 2 ವಿಡಿಯೋ ಮಾಡಿದ್ದೇನೆ, ಅದನ್ನು ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೇನೆ, ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೇನೆ. ಓಕೆ, ನಾಳೆ ವಿಡಿಯೋ ಮಾಡಲ್ಲ, ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ.